ಇವತ್ತು ಕೃಷ್ಣ ಗ್ರ್ಯಾಂಡ್ ಅಂತ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು, ಮಾರ್ಷಲ್ ಅಧಿಕಾರಿಗಳು, ಗೌರ್ಮೆಂಟ್ ಎಲ್ಲಾ ದೊಡ್ಡ ಮಟ್ಟದ ಆಯ್ತು. ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಯಾನ್. ವೀಕ್ಷಕರೇ, ನಾಡಿನ ಸಮಸ್ತ ಜನರಿಗೆ ಮೊಟ್ಟ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದೊಂದಿಗೆ ನನ್ನ ಜೊತೆಗೆ ಹೊಸ ಅತಿಥಿ ಇದ್ದಾರೆ. ಡಿ.ಬಿ. ಪ್ರತಾಪ್ ಶೆಟ್ಟಿ ಅಂತ ಇವರ ಪರಿಚಯ. ಕೆಂಗೇರಿ ಉಪನಗರದಲ್ಲಿ ಇರೋರಿಗೆ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಅಂದ್ರೆ ಎಲ್ರಿಗೂ ಪರಿಚಯ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಟೇಸ್ಟ್ ಅವರು ಕೊಡ್ತಾ ಬರ್ತಿದ್ದಾರೆ. ತುಂಬಾ ಹಳೆ ಹೋಟೆಲು. ಕೆಂಗೇರಿ ಉಪನಗರದಲ್ಲಿ ವೆಜ್ ಲವರ್ಸ್ ಅಂತೂ ಇದೊಂದು ಹಾಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇವತ್ತು ಒಂದು ವಿಶೇಷ ಆಫರ್ಸ್ ಜೊತೆ ಪ್ರತಾಪ್ ಶೆಟ್ಟಿ ಸರ್ ಅವರು ಬಂದಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಸರ್ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಗೂ ಕೂಡ, ನಿಮ್ಮ ಚಾನಲ್ ಕೂಡ ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೆ ಇವತ್ತು ವಿಶೇಷ ಆಫರ್ಸ್ ಕೊಡ್ತಿದ್ದೀರಾ? ವಿಶೇಷ ಈ ಭಾಗದ ಜನರಿಗೆ ನಿರಂತರವಾಗಿ ನಮಗೆ ಅವರು ಗ್ರಾಹಕರಾಗಿ ಇದ್ದಾರೆ. ಸತತ 8 ವರ್ಷದಿಂದ ಇವರಿದ್ದಾರೆ. ನಾನು ಸಾಧಾರಣ ಒಂದು 25 ವರ್ಷದಿಂದ ಕೆಂಗೇರಿ ಉಪನಗರದಲ್ಲಿ ವಾಸವಾಗಿದ್ದೇನೆ. ಹಾಗೆ ಈ ಭಾಗದ ಗೆಟುಗ ದರದಲ್ಲಿ ನಮ್ಮಲ್ಲಿ 2 ಪಾರ್ಟಿ ಹಾಲ್ ಕೂಡ ಇದೆ. ಆ ಗ್ರಾಹಕರಿಗೆ ನಾವು ಪ್ರತಿ ಹಬ್ಬದ ದಿನ, ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಹೊಸ ವರ್ಷ ಆಗಿರ್ಬೋದು, ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದು ಬಫೆ ಕಾರ್ಯಕ್ರಮ ಇಟ್ಕೊಳ್ತೀವಿ. ಹಿಂದೆ ನಮ್ಮಲ್ಲಿ ಬೆಂಗಳೂರಲ್ಲಿ ಬಫೆ ಕಾರ್ಯಕ್ರಮ ಅಂದರೆ ಮಲ್ಲೇಶ್ವರಂ ಹಳ್ಳಿ ಮನೆ ಹೋಟ್ಲಲ್ಲಿ ಇತ್ತು. ಇವಾಗ ನಿರಂತರವಾಗಿ ಯಾವುದೇ ಹಬ್ಬ ಹುಣ್ಣಿಮೆ ಬಂದರೆ ಅದು ಕೆಂಗೇರಿ ಕೃಷ್ಣ ಗ್ರ್ಯಾಂಡಲ್ಲಿ ಮಾತ್ರ ಬಫೆ. ಈ ಸರ್ತಿ RR ನಗರ ನನ್ನ ವಿಷ್ಣು ವೈಭವ್ ಹೋಟ್ಲಲ್ಲೂ ಕೂಡ ಬಫೆ ಕಾರ್ಯಕ್ರಮ ಇಟ್ಟಿದ್ದು. ಅಲ್ಲೂ ಕೂಡ ತುಂಬ ಗ್ರಾಹಕರ ಬೇಡಿಕೆ ತುಂಬ ಇದೆ. ಹಾಗೆ ಇವತ್ತು ಸಾಧಾರಣ ಏನಿಲ್ಲ ಅಂದ್ರೂ 800 ರೂಪಾಯಿ ಮೆನು ಇರುತ್ತೆ. 299 ರುಪೀಸ್ ಇಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಅದರ ಖರ್ಚು ಕಾಸ್ಟ್ ಏನಿದೆ ಅದು ಹುಟ್ಟಿದ್ರೆ ಸಾಕು. ಜನರಿಗೆ ಆ ಒಳ್ಳೆ ಪದಾರ್ಥ ಸಿಗ್ಬೇಕು, ಒಳ್ಳೆ ಇದು ಸಿಗ್ಬೇಕು. ಗ್ರಾಹಕರ ಸಂಬಂಧ ಹೇಗೆ ಅಂದ್ರೆ ನಾವು ಅಣ್ಣ ತಮ್ಮನಿಗಿಂತ ಜಾಸ್ತಿ ಪ್ರೀತಿ ವಿಶ್ವಾಸ ಗಳಿಸಿದ್ವಿ. ಆದ್ರಿಂದ ಇಲ್ಲಿ ಅಕ್ಕಪಕ್ಕ ಒಂದು 15-20 ಹೋಟ್ಲಾದ್ರೂ ಕೂಡ ನನ್ನ ಹೋಟ್ಲಲ್ಲಿ ಆ ಗ್ರಾಹಕರು ನಿರಂತರವಾಗಿದ್ದಾರೆ. ಆ ಉದ್ದೇಶದಿಂದ ಸರ್ ಇವತ್ತು ಸ್ಪೆಷಲ್ ಆಗಿ ಮೆನು ಇದೆ ಅಂದ್ರೆ ಮೆನು ಅಲ್ಲಿ ಏನೇನು ಐಟಮ್ಸ್ ಇದೆ? ಇವತ್ತು ನೋಡಿ 2 ತರದ ಸ್ವೀಟ್ ಇದೆ. ಹೋಳ್ಗಿ, ಚಂಪಾಕಲಿ, ಹಾಟ್ ಅಂಡ್ ಸಾರ್ ಸೂಪು, ವೆಜ್ ಕ್ಲಿಯರು, ಮಶ್ರೂಮ್ ಕಬಾಬು, ಇಡ್ಲಿ ಚಿಲ್ಲಿ, ಗ್ರೀನ್ ಸಲಾಡು, ಹಾಗೆ ರೋಟಿ, ಕುಲ್ಚಾ, ನಾನು, ಪನ್ನೀರ್ ಬಟರ್ ಮಸಾಲ, ವೆಜ್ ಕೊಲ್ಹಾಪುರಿ, ಆಮೇಲೆ ಕಾಜು ಮಸಾಲ ಅಂತದ್ದು, ಆಮೇಲೆ ಇದು ನೋಡಿ ಪೀಸ್ ಬಿರಿಯಾನಿ ಇದೆ, ಹಾಂಗ್ಕಾಂಗ್ ಫ್ರೈಡ್ ರೈಸ್ ಇದೆ, ಅನ್ನ, ರಸಮ್, ಬೀಡ, ಐಸ್ ಕ್ರೀಮು, ಎಲ್ಲ ಥರದ ಐಟಮ್ ಇಟ್ಟಿದ್ದೀವಿ.
ಯಾವ್ದು ಮಿಸ್ ಮಾಡಬೇಡ. ಯಾವ್ದು ಮಿಸ್ ಮಾಡಬಾರ್ದು. ಜನರು ದಿನನಿತ್ಯ ದುಡಿತಾರೆ, ಅವರಿಗೆ ಹೊಸ ವರ್ಷ ದಿನ ಒಂದು ಖುಷಿ ಪಡಿಸೋಣ. ಇಡೀ ವರ್ಷ ಅವರು ಖುಷಿಯಾಗಿರ್ಲಿ ನಮ್ಮ ಗ್ರಾಹಕರು. ಹಾಗೆ ಜೀವನದಲ್ಲಿ ದುಡಿಯುವುದೇ ಹೊಟ್ಟೆಗಾಗಿ, ಪ್ರತಿಯೊಬ್ಬ ಮನುಷ್ಯ ಕೂಡ ಹೊಟ್ಟೆಗಾಗಿ ದುಡಿಯುವುದು. ಆ ಖುಷಿ ಹೊಸ ವರ್ಷ ದಿನ ಒಂದು ದಿನ ಖುಷಿ ಪಡೆದಾಗ ಆ ಖುಷಿ ವರ್ಷ ಇಡೀ ಖುಷಿ ಇರುತ್ತೆ ಅನ್ನೋದು ನಮ್ಮ ಒಂದು. ಸರ್ ಸಾಕಷ್ಟು ಕಡೆ ಹೋದ್ರೆ ಹೊಲಿಗೆ ಅನ್ಲಿಮಿಟೆಡ್ ಇರಲ್ಲ, ನಿಮ್ಮಲ್ಲಿ ಅನ್ಲಿಮಿಟೆಡ್ ಇದೆ, ಲಿಮಿಟೆಡ್ ಇದೆ. ಅನ್ಲಿಮಿಟೆಡ್ ಏನೇ ತಿಂದ್ರು ಕೂಡ ಅನ್ಲಿಮಿಟೆಡ್. ನಮ್ಮ ಉದ್ದೇಶ ಇವತ್ತು ಯಾವುದೇ ಆದ ಬೆನಿಫಿಟಿಗಾಗಿ ಅಲ್ಲ, ಗ್ರಾಹಕರಿಗೆ ಖುಷಿ ಪಡಿಸುವುದು ನಮ್ಮ ಕರ್ತವ್ಯ. ಓಕೆ ಸರ್, ಕೃಷ್ಣ ಗ್ರ್ಯಾಂಡ್ ಅಂತ ಬಂದ್ರೆ ನಾನು ಹೇಳಿದೆ ಕೆಂಗೇರಿಯಲ್ಲಿ ಫೇಮಸ್ ಅಂತ. ಸರ್ ಕೃಷ್ಣ ಗ್ರ್ಯಾಂಡ್ ಇಷ್ಟು ವರ್ಷದಿಂದ ಫೇಮಸ್ ಆಗಿದೆ, ತಾವು ಕೂಡ ಲೈಕ್ ಮೊದ್ಲಿಂದ ನಡ್ಸ್ಕೊಂಡ್ ಬರ್ತಿದ್ದೀರಾ. ಯಾಕೆ ಕೆಂಗೇರಿ ಅಂದ್ರೆ ಕೃಷ್ಣ ಗ್ರ್ಯಾಂಡ್ ಸರ್? ಯಾಕೆ ಅಂತ ಹೇಳಿದ್ರೆ ಮಾರ್ಚ್ 23 ಮೋದಿ ಸಾಹೇಬ್ರು ಲಾಕ್ಡೌನ್ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಪೊಲೀಸ್ ಆಫೀಸರ್ ಕಮಿಷನರ್ ಮತ್ತು ACP ಮತ್ತು DCP ಅವರು ಮತ್ತು ಕೆಂಗೇರಿ ಸ್ಟೇಷನ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ನಾನು ಹೋಟೆಲ್ ಉದ್ಯಮ ಬಂದಿದ್ದೇ ಒಂದು ಕಷ್ಟಕರದಿಂದ ಬಂದಿರೋದು. ಹೋಟೆಲ್ ಲಾಟಿ ತೊಳೆದು ದಿನನಿತ್ಯ ಕೆಲಸ ಮಾಡಿಕೊಂಡು ತನ್ನ ಜೀವನ ನಡೆಸ್ಕೊ ಬಂದವನು. ಇವತ್ತು ನಾನು 2-3 ಹೋಟೆಲ್ ಮಾಲೀಕ ಆಗಿರ್ಬೋದು. ಆದರೆ ನನಗೆ ಅದರ ಕಷ್ಟ ಏನಂತ ಗೊತ್ತಿದೆ ಜನರದ್ದು. ಲಾಕ್ಡೌನಲ್ಲಿ ಇಡೀ ಕರ್ನಾಟಕದ ಎಲ್ಲ ಹೋಟೆಲ್ ಕೂಡ ಬಂದಾಗಿತ್ತು. ನನ್ನ ಹೋಟೆಲ್ಲು ಪಾರ್ಸಲ್ ಓಪನ್ ಇದೆ. ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು, BBMP ಅಧಿಕಾರಿಗಳಿರ್ಬೋದು, ಮಾರ್ಷಲ್ ಅಧಿಕಾರಿಗಳಿರ್ಬೋದು, ಗೌರ್ಮೆಂಟ್ ಆಫೀಸರ್ ಪ್ರತಿಯೊಬ್ಬರಿಗೂ ಕೂಡ 50% ರೇಟಲ್ಲಿ ಕೊಟ್ಟೆ. ಆವಾಗ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಯಿತು. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಮಾಧ್ಯಮ, ಯೂಟ್ಯೂಬ್ ಚಾನಲ್, ಪ್ರತಿಯೊಂದು ಚಾನಲ್ಲು ಕೂಡ ಪ್ರಸಾರ ಆಯಿತು. ಇವತ್ತು ಕೃಷ್ಣ ಗ್ರ್ಯಾಂಡ್ ಅಂತ ತಕ್ಷಣವೇ ಕೆಂಗೇರಿ ಕೃಷ್ಣ ಗ್ರ್ಯಾಂಡ್ ಅಂತಾರೆ. ನಾವು ಗ್ರಾಹಕರ ಜೊತೆ ಆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದೇವೆ, ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೇವೆ. ಆದ್ರಿಂದ ಮೈಸೂರಿನ ಬರುವವರು ಫಸ್ಟ್ ಕೃಷ್ಣ ಗ್ರ್ಯಾಂಡ್ ತಿಂದು ಹೋಗೋಣ ಅನ್ನೋ ಭಾವನೆಯಲ್ಲಿ ಇದ್ದಾರೆ ಪ್ರತಿಯೊಬ್ರು ಕೂಡ. ಸರ್ ನಾನು ನಿಮ್ಮ ಇದರಿಂದ ರೆಗ್ಯುಲರ್ ಕಸ್ಟಮರ್. ಸೊ ನನ್ಗೆ ಇಷ್ಟ ಆಗೋದಂದ್ರೆ ಮಶ್ರೂಮ್ ಮಂಚೂರಿ, ಆಮೇಲೆ ಕೃಷ್ಣ ಗ್ರ್ಯಾಂಡ್ ಸ್ಪೆಷಲ್ ಕರಿ. ಇದ್ ಬಿಟ್ಟು ನಿಮ್ಗೆ ಇಷ್ಟ ಆಗೋ ಪದಾರ್ಥಗಳು ಯಾವ್ದಿದೆ ಸರ್? ಇಲ್ಲಿ ವೆಜ್ ಕೋಲಾಪುರಿ ಆಗಿರ್ಬೋದು, ಮಲೆಕುಪ್ತ ಐಟಮ್ ಆಗಿರ್ಬೋದು, ಬೇರೆ ಅದರ್ ಚೈನೀಸ್ ಐಟಮ್ ಅಲ್ಲಿ ಇವತ್ತು ನೋಡಿ ಇಡ್ಲಿ ಚಿಲ್ಲಿ ಅಂತವು ಇಟ್ಟಿದ್ದೇವೆ. ಇದೆಲ್ಲ ಎಲ್ಲಾ ಹೋಟ್ಲಲ್ಲೂ ಡೈಲಿ ಸಿಗಲ್ಲ. ಇಡ್ಲಿ ಚಿಲ್ಲಿ ಎಲ್ಲ ಡೈಲಿ ಸಿಗಲ್ಲ. ಗ್ರಾಹಕರಿಗೆ ಎಲ್ಲಿ ಸಿಗಲ್ಲೋ ಆ ಪದಾರ್ಥವನ್ನು ಜನರಿಗೆ ಕೊಡೋಣ. ಕೆಲವರಿಗೆ ಇದನ್ನ ಮನೆಯಲ್ಲೂ ಕೂಡ ಮಾಡ್ಕೊಳಕ್ಕಾಗತ್ತೆ, ಮುಂದಿನ ದಿನದಲ್ಲಿ ಅವ್ರಿಗೊಂದು ಅವಕಾಶ ಕೂಡ ಸಿಗ್ದಾಗತ್ತೆ. ಓಕೆ ಸರ್, ನಿಮ್ಮಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ, ಏನೇನ್ ಸರ್ವಿಸಸ್? ನಮ್ದು ಶೇಷಶಯನ ಮತ್ತು ಅನಂತ ಶಯನ ಅಂತ 2 ಪಾರ್ಟಿ ಹಾಲ್ ಇದೆ. ಶೇಷಶಯನ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ನಮ್ಮಲ್ಲಿ ಬಫೆ ಆದ್ರೂ ಬಫೆ ಇದೆ, ಬಳಸೋದಾದ್ರೂ ಬಳಸೋದಿದೆ. ರೀಸನಬಲ್ ರೇಟ್. ಈ ಭಾಗದಲ್ಲಿ ಕನ್ನಡಿಗರೇ ಇರುವುದರಿಂದ ಇಲ್ಲಿ ಹುಟ್ಟಿ ಬೆಳೆದವರೇ ಜಾಸ್ತಿ. ಹೊರ ರಾಜ್ಯದವ್ರಿಗಿಂತ ನಮ್ಮಲ್ಲಿ ಪ್ರತಿಯೊಬ್ರು ಇಲ್ಲಿ ಹುಟ್ಟಿ ಬೆಳೆದವರು. ಆದ್ರಿಂದ ಇಲ್ಲಿ ಅವ್ರಿಗೆ ಕೈಗೆಟುವ ದರದಲ್ಲಿ ಅತಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನಮ್ಮಲ್ಲಿ ಸಿಗ್ತಾ ಇದೆ. ಓಕೆ ಸರ್, ಇವಾಗ ಕೊನೆಯದಾಗಿ ವೀಕ್ಷಕರು ನೋಡ್ತಿರ್ತಾರೆ, ಹೊಸ ವರ್ಷದಾಗಿ ಏನ್ ಹೇಳ್ತೀರಾ ಸರ್? ನಾಡಿನ ಜನತೆಗೆ ಹೋಟೆಲ್ ಉದ್ಯಮಿ ಆಗ್ಬಿಟ್ಟು, ಹಾಗೆ ನಾನೊಬ್ಬ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ, ಕರ್ನಾಟಕ ರಾಜ್ಯ ಬೇಕರಿ ಕಾಣಿ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ, ಹಾಗೂ ಬೆಂಗಳೂರು ಬಂಟರ ಸಂಘದ ಸೇವಾದಳದ ಚೇರ್ಪರ್ಸನ್ ಆಗಿ, ಸಮಾಜ ಸೇವಕನಾಗಿ ನಾನು ಹೇಳುವುದಷ್ಟೇ, ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು ಸರ್, ಶುಭವಾಗ್ಲಿ. ಕಸ್ಟಮರ್ಸ್ ಕೂಡ ಮಾತನಾಡ್ತಾ ಹೋಗ್ತೀನಿ. ಕಸ್ಟಮರ್ಸ್ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅದನ್ನು ಕೂಡ ವೀಕ್ಷಿಸಿ. ಗ್ಯಾರಂಟಿ ಕಸ್ಟಮರ್ ದೇವ್ರು ನಮ್ಗೆ. ಕಸ್ಟಮರ್ ಅಂತ ತಿಳ್ಕೊಳ್ಳಿ. ಏನಾದ್ರೂ ನಮ್ಮಿಂದ ಏನೋ ತಪ್ಪಾದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ನನ್ನ ಕರ್ತವ್ಯ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್. ಸೊ ಭೋಜನವನ್ನು ಗ್ರಾಹಕರು ಕೂಡ ಸ್ವೀಕರಿಸಿದ್ದಾರೆ, ಅವರನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಹೊಸ ವರ್ಷದ ಅನ್ಲಿಮಿಟೆಡ್ ಮೀಲ್ಸ್ ನ ಸೇವನೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಹೇಗಿತ್ತು? ಚೆನ್ನಾಗಿದೆ. ಓಕೆ, ವರ್ತ್ ಅನ್ಸ್ತಾ 299 ಆಗ್ತೀವಿ. ಯಾವ ಐಟಮ್ ಇಷ್ಟ ಆಯ್ತು ಸರ್? ನಮಗೆ ಸ್ವೀಟ್ ಇಷ್ಟ ಆಯ್ತು, 2 ಸ್ವೀಟು ಚೆನ್ನಾಗಿತ್ತು. ಥ್ಯಾಂಕ್ ಯು ರಿವ್ಯೂ. ಚೆನ್ನಾಗಿತ್ತು. ಮೇಡಮ್ ಹೇಗಿತ್ತು ಊಟ? ಹೇಗಿತ್ತು ಮೇಡಮ್ ಊಟ? ಊಟ ಚೆನ್ನಾಗಿತ್ತು. ಸರ್ ವರ್ತ್ ಅನ್ಸ್ತಾ? ಚೆನ್ನಾಗಿತ್ತು.